ಕರ್ಣ, ಏನೋ ಬರಕ್ ಹೇಳ್ದಂತೆ. ನಿಮ್ಮಿಬ್ರಿಗೂ ಸ್ವಲ್ಪ ಕ್ಲಾಸ್ ತಗೊಳ್ಬೇಕಿತ್ತು, ಅದಕ್ಕೆ. ಕ್ಲಾಸಾ? ಓ, ಬೈಯೋದಕ್ಕ? ಅದನ್ನ ಮೇಲೆ ಬೈಬೋದಿತ್ತಲ್ಲೋ, ಇಲ್ಲಿ ತನಕ ಯಾಕೋ ಕರೆಸ್ತೆ? ನಿಮ್ಗೆ ಬೈಸ್ಕೊಂಡ್ ಅಭ್ಯಾಸ ಆಗೋಗಿದೆ ಅತ್ತೆ. ಅದೆಲ್ಲ ನಿಮಗ್ ತಟ್ಟಲ್ಲ, ಅದಕ್ಕೆ ಬೇರೆ ತರ ಟ್ರೀಟ್ಮೆಂಟ್ ಕೊಡೋಣ ಅಂತ. ಟ್ರೀಟ್ಮೆಂಟಾ? ಯಾವ ಟ್ರೀಟ್ಮೆಂಟು? ಶಾಕ್ ಟ್ರೀಟ್ಮೆಂಟು. ಶಾಕ್ ಟ್ರೀಟ್ಮೆಂಟಾ? ಬೇಡ ಕಣೋ, ಅವತ್ತು ನನ್ ಕಾಲ್ ಸರಿ ಹೋಗ್ಲಿ ಅಂತ ಶಾಕ್ ಟ್ರೀಟ್ಮೆಂಟ್ ತಗೊಳಕ್ ಹೋದ್ನಾ, ಸದ್ಯ ಕರೆಂಟ್ ಹೋಯ್ತು. ಇಲ್ಲ ಅಂದಿದ್ರೆ ಜೀವನೇ ಹೋಗೋಷ್ಟು ಭಯ ಆಗೋಗಿತ್ತು ಕಣೋ ನನ್ಗೆ. ಏನು ವರಿ ಮಾಡ್ಕೋಬೇಡಿ, ಇದ್ ಆ ತರ ಅಲ್ಲ, ಬೇರೆ ತರ. ಅಂದ್ರೆ ಮೇಲ್ಗಡೆ ಟ್ಯಾಂಕ್ ಪೂರ್ತಿ ಖಾಲಿ ಆಗಿದೆ. ನಾನೇ ಟ್ಯಾಪ್ ಆನ್ ಮಾಡಿ ನೀರ್ ಖಾಲಿ ಮಾಡ್ದೆ. ಅಯ್ಯೋ ನಿನ್ನ, ಈ ಬರಗಾಲದಲ್ಲಿ ಅಷ್ಟು ನೀರ್ ವೇಸ್ಟ್ ಮಾಡಿದ್ಯಲ್ಲೋ. ಸಮಾಧಾನ ಅತ್ತೆ, ವೇಸ್ಟ್ ಏನ್ ಮಾಡಿಲ್ಲ. 2 ರೋಡ್ ಆದ್ಮೇಲೆ ಸೀಟ್ ಮನೆಗಳಿದ್ಯಲ್ಲ, ಅವ್ರಿಗೆ ಬಂದ್ ನೀರ್ ಇಟ್ಕೊಂಡು ಹೋಗಿ ಅಂದೆ ಇಟ್ಕೊಂಡು ಹೋಗಿದ್ದಾರೆ. ಬೇಸ್ಗೆ ಪಾಪ ಅವ್ರಿಗೂ ನೀರಿಗೆ ಕಷ್ಟ ಅಲ್ವಾ. ಆಹಾ, ಕರ್ಣ ಅಂದ್ರೆ ದಾನಶೂರ ಕರ್ಣನೇ ಬಿಡು. ಎಂತ ಧರ್ಮದ ಕೆಲ್ಸ ಮಾಡಿದ್ಯೋ. ನಾನ್ ಮಾಡಿದ ಧರ್ಮದ ಕೆಲ್ಸ ಜಾಸ್ತಿ ಆಯ್ತು, ಅದಕ್ಕೆ ಬರೀ ಅಧರ್ಮನೇ ಮಾಡೋ ನಿಮ್ ಕೈಲಿ ಸ್ವಲ್ಪ ಧರ್ಮದ ಕೆಲ್ಸನೂ ಮಾಡ್ಸೋಣ ಅಂತ. ಅಂದ್ರೆ ಕೆಳಗಡೆ ಸಂಪಿಂದ ಬಿಂದ್ಗೆಲ್ ನೀರ್ ತಗೊಂಡ್ ಹೋಗಿ ಮೇಲ್ಗಡೆ ಟ್ಯಾಂಕ್ ನ ನಿಮ್ ಕೈಯಾರೆ ನೀವೇ ತುಂಬಿಸ್ಬೇಕು. ಏನು? ಕೆಳಗಡೆ ಸಂಪಿಂದ ಮೇಲ್ಗಡೆ ಟ್ಯಾಂಕ್ ತುಂಬಿಸ್ಬೇಕಾ? ಅದು ಇಷ್ಟೊತ್ತಲ್ಲಿ? ಹೌದು. ಯಾಕೋ? ಯಾಕೆ ಅಂದ್ರೆ ನೀವು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ. ಕರ್ಣ, ಏನೋ ನೀನು ಸ್ವಂತ ಅತ್ತೆ ಕೊಡೋ, ನನಗೂ ಶಿಕ್ಷೆ ಕೊಡ್ತೀಯಾ? ಹೌದು ಅತ್ತೆ, ಸ್ವಂತ ಅಂತಾನೆ ನಿಮ್ಗೆ ಈ ಮನೇಲಿ ಇರೋದಕ್ಕೆ ಜಾಗ ಕೊಟ್ಟಿರೋದು. ಆದ್ರೆ ನೀವ್ ಮಾಡಿರೋದೇನು? ಆ ಮಾಯಮ್ಮನ್ಗೆ ಸಪೋರ್ಟ್ ಮಾಡ್ಕೊಂಡು ನನ್ಗೆ ಮೋಸ ಮಾಡೋದಕ್ ಹೋದ್ರಿ. ಇನ್ನು ಇವಳು ಕಟ್ಕೊಂಡ್ ಗಂಡ ಅಂತಾನು ನೋಡ್ದೆ ನನ್ಗೆ ಮಣ್ಮುಕ್ಸೋದಕ್ ನೋಡಿದ್ಲು. ಇನ್ನ ನಿಮ್ಮನ್ನ ಹಾಗೆ ಸುಮ್ನೆ ಬಿಡೋದಕ್ಕಾಗತ್ತಾ? ಕರ್ಣ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಕಣೋ. ಅದಕ್ಕೆ ಇಷ್ಟೊಂದೆಲ್ಲ ಟಾರ್ಚರ್ ಕೊಡೋದು ಸರಿ ಇಲ್ಲ ಕಣೋ. ಕ್ಷಮಿಸೋದು ತುಂಬಾ ದೊಡ್ಡ ಗುಣ ಕಣೋ. ಸೂಪರ್ ಆಗಿ ಕೇಳಿದ್ರಿ ಅತ್ತೆ. ಕ್ಷಮಿಸ್ತಾನೆ ಹೋದ್ರೆ ಈ ತಪ್ಪು ಮಾಡೋ ಚಟ ಜಾಸ್ತಿ ಆಗ್ಬಿಡುತ್ತೆ. ಆ ಚಟನ ಬಿಡಿಸ್ಬೇಕು ಅಂದ್ರೆ ಆಗಾಗ ಬಿಸಿ ಮುಟ್ಟಿಸ್ತಾನೆ ಇರ್ಬೇಕು. ನೋಡಿದ್ರ, ನಾನು ಹೇಳಿಲ್ವಾ ಸುಮ್ಮನೆ ಬಿಡಲ್ಲ ಅಂತ? ಏಯ್, ಏನದು ಗೊಣಗ್ತಾ ಇದ್ಯಾ? ಏನು ಇಲ್ಲ ಕಣೋ. ಇಷ್ಟೊತ್ನಲ್ಲಿ ಯಾಕೆ? ಬೆಳಿಗ್ಗೆ ಮಾಡಿದ್ರೆ ಆಗಲ್ವಾ? ಬೆಳಗ್ಗೆ ಮಾಡ್ತೀನಿ ಅಂತ ಅಲ್ಲಿವರೆಗೂ ಕಾಯ್ದ್ರೆ ಇದಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇರುತ್ತೆ. 1 to 2. ಅಯ್ಯೋ, ಬೇಡ ಬೇಡ ಬೇಡ, ನಾವ್ ಇವಾಗ್ಲೇ ಮಾಡ್ತೀವಿ. ಬನ್ನಿ ಬನ್ನಿ ಬನ್ನಿ. ಏಯ್, ನಿಂತ್ಕೊಳ್ಳೆ. ಏನೇ ಆಗಿದೆ ನಿನ್ಗೆ? ಇವನ್ ಹೇಳ್ದ ಅಂತ ಹೋಗ್ತಿದ್ದಾಳೆ. ನನ್ ಕೈಲಿ ಇದೆಲ್ಲ ಆಗೋದಿಲ್ಲ, ನಾನ್ ಮಾಡಲ್ಲ. ಓ ಹೌದಾ, ಸರಿ. ಹಾಗಾದ್ರೆ ಮನೆಯವ್ರ ಹತ್ರ ಎಲ್ಲ ಈ ವಿಷಯನ ಹೇಳ್ತೀನಿ. ಜೊತೆಲೆ ಎತ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಅಜ್ಜಿಗ್ ಫೋನ್ ಮಾಡಿ ಕರೆಸ್ತೀನಿ. ಬೇಡ್ವೋ, ಹಾಗ್ ಮಾತ್ರ ಮಾಡ್ಬೇಡ ಕಣೋ. ಈಗ್ಲೇ ಅಮ್ಮ ಮಾತೆತ್ತಿದ್ರೆ ಸಾಕು, ಗಂಡನ ಮನೆಗೆ ಹೋಗು, ಗಂಡನ ಮನೆಗೆ ಹೋಗು ಅಂತ ಹೇಳ್ತಿರ್ತಾರೆ. ಹಾಗಿದ್ರೆ ಈಗ್ಲೇ ಹೋಗಿ ಬಿನ್ಗೆಲ್ ನೀರ್ ತಗೊಂಡ್ ಹೋಗಿ ಟ್ಯಾಂಕ್ ನ ಫಿಲ್ ಮಾಡಿ. ಕರ್ಣ, ಫುಲ್ ಟ್ಯಾಂಕು ಕಷ್ಟ ಆಗುತ್ತೆ ಕಣೋ. ಒಂದ್ 5 ಬಿನ್ಗೆ ತಂದಾಕ್ತೀನಿ, ಪ್ಲೀಸ್ ಕಣೋ, ಕರುಣೆ ತೋರ್ಸೋ. ಹಾಗಿದ್ರೆ ನೀವು ಹಳ್ಳಿಲಿರೋ ರಾಘವ್ ಮಾವನ್ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ಬಿಡಿ. ಬೇಡ ಬಿಡು, ನೀರೇ ತುಂಬಿಸ್ತೀನಿ. ಎಂತ ಕೆಲ್ಸ ಮಾಡ್ದೆ ನಾನು. ಇವತ್ತು ಹೇಗಾದ್ರೂ ಮಾಡಿ
ಆ ಡಾಲರ್ ತೆಗೆದು ಬಿಟ್ಟಿದ್ರೆ ಇವನ್ಗೆ ವಾಪಸ್ ಟಾರ್ಚರ್ ಕೊಡ್ಬೋದಾಗಿತ್ತು. ಈಗ ಎಲ್ಲ ಎಡ್ವರ್ಟ್ ಆಗೋಯ್ತು. ಹಲೋ, ಮೈಂಡ್ ವಾಯ್ಸ್ ಹಾಕೊಂಡಿದ್ ಸಾಕು. ಹೋಗ್ ಕೆಲಸ ಮಾಡ್ತೀಯಾ, ಇಲ್ಲ ಅಂದ್ರೆ ಪನಿಷ್ಮೆಂಟ್ಗೆ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ಬೇಕಾ? ಅಯ್ಯೋ ಬೇಡ ಬೇಡ ಬೇಡ